ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಕೂಡ ಎಲ್ಲರೂ ಆರಾಮಿದ್ರ ಅಂತ ಅನ್ಕೋತೀನಿ. ನಾ ಹೇಳ್ದಂಗೆ ಒಂದು ವಾರ ಬಿಟ್ಟು ಸೈಕಲ್ ಮುಖಾಂತರನೇ ಪೂರ್ತಿ ಕರ್ನಾಟಕ ಸುತ್ತೀನಂತ. ನಮ್ಮ ರಥ ಪೂರ್ತಿಯಾಗಿ ರೆಡಿಯಾಗಿ ಸಿದ್ದೇಶ್ವರ ಗುಡಿ ಹತ್ರ ಬಂದಿದೆ. ಇವತ್ತು ಸಿದ್ದೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಒಂದು ಪ್ರಯಾಣ ಸ್ಟಾರ್ಟ್ ಮಾಡೋಣ. ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಹೊಂಟಿದ್ದೀವಿ. ಇವಾಗ ಹೊರಗಡೆ ಹೋಗೋಣ. ಕರ್ನಾಟಕ ಪೂರ್ತಿಯಾಗಿ ಸುತ್ತೋಣ ಗುರು. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ನೋಡಿ, ಅದೇ ರೀತಿ ನಾನು ಮುಂದೆ ಹೋಗ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ರಥ ಅಂತೂ ಅಲ್ಲೇ ನಿಂತಿದೆ. ಇವಾಗ ಬಾದಾಮಿ ಹೋಗ್ತೀನಿ. ಬಾದಾಮಿದಿಂದ ಆಂಜನಾದ್ರಿ ಬೆಟ್ಟ, ಅಲ್ಲಿ ಮಟ್ಟ ನಿಮ್ದೊಂದು ಯಾವ ರೀತಿ ಸಪೋರ್ಟ್ ಇರುತ್ತೆ ನೋಡಿ, ಅದ್ರ ಮ್ಯಾಗೆ ನಾವು ಮುಂದೆ ಹೋಗೋದು ಒಂದು ಡಿಫೆಂಡ್ ಆಗತ್ತೆ. ಎಲ್ಲರೂ ಸಪೋರ್ಟ್ ಮಾಡ ಅಂತ ಹೇಳ್ತೀನಿ. ಸಿಟಿ ಹೊರಗಡೆ ಹೋಗೋಣ. ಹೊರಗಡೆ ಹೋಗಿ ಅಲ್ಲಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾ ಹೇಳ್ದಂಗೆ ಕರ್ನಾಟಕ ಪೂರ್ತಿ ಸೈಕ್ಲಿಂಗ್ ಮುಖಾಂತರನೇ ಟ್ರಾವೆಲಿಂಗ್ ಮಾಡೋಣ ಅಂತ ಹೇಳಿದೆ. ಇದು ನನ್ನ ಮೊದಲನೇ ದಿನ, ಅಂದರೆ ಫಸ್ಟ್ ಡೇ ಕರ್ನಾಟಕ ಟೂರಿನಲ್ಲಿ ಕಾಲಿಟ್ಟಿದ್ದೀನಿ. ಫಸ್ಟ್ ಡೇ. ಇವತ್ತು ಬಾದಾಮಿ ಹೊಂಟಿದ್ದೀನಿ. ನಾಳೆ ಮಠ ಹೋಗ್ಬೋದು ಬಾದಾಮಿಗೆ. ಅಲ್ಲಿಂದ ಆಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀನಿ. ಅಲ್ಲಿ ಮಠ ನಿಮ್ಮ ಪ್ರೀತಿ ಯಾವ ರೀತಿ ಇರುತ್ತೆ ನೋಡಿ, ಅದರ ಮ್ಯಾಗೆ ಡಿಫೆಂಡ್ ಆಗತ್ತೆ ನಾವು ಮುಂದೆ ಹೋಗ್ಬೇಕಾ ಏನು ಬ್ಯಾಡ್ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಜಾಪುರದಿಂದ ಈಗ 41 ಕಿಲೋಮೀಟರ್ ಜರ್ನಿ ಕಂಪ್ಲೀಟ್ ಮಾಡಿದ್ದೀವಿ. ಮುಂದ್ಗಡೆ 1 ಕಿಲೋಮೀಟ್ರಿಗೆ ಒಂದು ಪೆಟ್ರೋಲ್ ಪಂಪ್ ಇದೆ ಅಂತ, ಅಲ್ಲಿ ಹೋಗಿ ಸ್ಟೇ ಮಾಡಬೇಕು. ಇವಾಗ 6:20 ಆಗಿದೆ ಟೈಮಿಂಗು. ಪ್ರಯಾಣ ಏನು ಮಾಡೋಂಗಿಲ್ಲ, ಯಾಕಂದರೆ ನೈಟ್ ಆಗತ್ತೆ. ಸುಮ್ಮನೆ ರಿಕ್ಸ್ ಬೇಡ. ಮುಂದೆ 1 ಕಿಲೋಮೀಟರ್ ಆದ ನಂತರ ಒಂದು ಪೆಟ್ರೋಲ್ ಪಂಪ್ ಇದೆ. ಆ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಕೇಳಬೇಕು. ಅವ್ರು ಸ್ಟೇ ಕೊಟ್ಟರೆ ಮಾಡೋಣ, ಇಲ್ಲಕಂದ್ರೆ ಮತ್ತೆ ಮುಂದೆ ಪ್ರಯಾಣ ಮಾಡಬೇಕಾಗುತ್ತದೆ. ಮತ್ತು ಇಲ್ಲಿಂದ ಕೋಲಾರ 3 ಕಿಲೋಮೀಟರ್ ಉಳಿದಿದೆ. ನೋಡೋಣ ಬೆಳಗ್ಗೆ ಏನಾಗತ್ತೆ ಅಂತ. ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಕೊಡ್ತಾರೋ ಏನು ಇಲ್ಲ ಅಂತ ವಿಚಾರಣೆ ಮಾಡೋಣ. ನಮ್ಮ ರಥ ಹೆಂಗೆ ನಿಂತದ ನೋಡ್ರಿ. ಇಲ್ಲಿ ಫೈನಲಿ ಟೆಂಟ್ ಹಾಕಿಬಿಟ್ಟಿದ್ದೀವಿ. ಈಗ ನೋಡ್ಬೋದು ಟೆಂಟ್. ಈ ರೀತಿ ಟೆಂಟ್ ಹಾಕಿದ್ದೀವಿ ನಾವು. ಇಲ್ಲಿ ಅಣ್ಣಗಳು ಭಾಳ ಹೆಲ್ಪ್ ಮಾಡಿದ್ರು ಟೆಂಟ್ ಹಾಕಕ್ಕೆ ಮತ್ತು ಇಲ್ಲಿ ಇರೋಕ್ಕೆ. ಈ ಅಣ್ಣ ಮತ್ತು ಈ ಅಣ್ಣ ಹೆಸರಣ್ಣ ನಿಮ್ದಣ್ಣ? ರೇವಂಶಿದ್ದ ಪ್ರತಾಪ್. ಎಲ್ಲ ಅಣ್ಣಗಳು ಭಾಳ ಅಂದರೆ ಭಾಳನೇ ಹೆಲ್ಪ್ ಮಾಡಿದ್ರು. ಇವಾಗ ಟೆಂಟ್ ಹಾಕಿದ್ದೀನಿ. ಟೆಂಟ್ ಒಳಗೆ ಹೋಗಿ ಮಕ್ಕೋತೀನಿ. ಇವತ್ತು ಫುಲ್ ಟೈರ್ಡ್ ಆಗಿದೆ. ಏನು ಉಳ್ಕಿದ ಜರ್ನಿ ಮತ್ತು ನಾಳೆ ಬೆಳಗ್ಗೆ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಕರ್ನಾಟಕ.